ವಿಜಯ್ ಬೇಗ ಗೆದ್ರು, ಉಪೇಂದ್ರ ಗೆಲ್ಲೋದು ಯಾವಾಗ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಆಂಧ್ರ ಪ್ರದೇಶದಲ್ಲಿ ಹೀರೋ ಪವನ್ ಕಲ್ಯಾಣ್ ಗೆದ್ರು. ತಮಿಳುನಾಡಿನಲ್ಲಿ ಪಕ್ಷ ಸ್ಟಾರ್ಟ್ ಮಾಡಿ 2 ವರ್ಷದಲ್ಲಿ ದಳಪತಿ ವಿಜಯ್ ಗೆದ್ರು. ಆದರೆ ಪ್ರಜಾಕೀಯ ಪಕ್ಷ ಅದೆಷ್ಟೋ ವರ್ಷಗಳಾಯಿತು, ನಾವು ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷ ಸ್ಟಾರ್ಟ್ ಮಾಡ್ತೇವೆ, ಅದರಿಂದ MLAಗಳನ್ನು ಗೆಲ್ಲಿಸ್ತೇವೆ, ಅದರಿಂದ ಸರ್ಕಾರ ರಚನೆ ಮಾಡ್ತೇವೆ ಅಂತೇಳಿ ಏನೇನೋ ಐಡಿಯಾಲಜಿಗಳನ್ನ ಇಟ್ಕೊಂಡಂತಹ ರಿಯಲ್ ಸ್ಟಾರ್ ಉಪೇಂದ್ರ ಇನ್ನೂ ಅಲ್ಲೇ ಇದ್ದಾರೆ. ಒಬ್ಬನೇ ಒಬ್ಬ MLAನು ಕೂಡ ಗೆಲ್ಸೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ಅವರು ಗೆಲ್ಲೋದು ಯಾವಾಗ? ಭಾರತೀಯ ರಾಜಕಾರಣದ ಇತಿಹಾಸದಲ್ಲಿ ಇಡೀ ದಕ್ಷಿಣ ಭಾರತ ಒಂದು ರೀತಿಯಲ್ಲಿ ವಿಶಿಷ್ಟವಾಗಿ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದಂತಹ ಛಾಪನ ಮೂಡಿಸಿದೆ. ಅದರಲ್ಲೂ ಕೂಡ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರದೇ ಆದಂತಹ ಪ್ರಾದೇಶಿಕ ಪಕ್ಷಗಳೇ ಸ್ವಾತಂತ್ರ್ಯ ನಂತರದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಬಂದಿದೆ. ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ನೆಲೆನೇ ಇಲ್ಲದ. ಯಾಕಂತ ಹೇಳಿದ್ರೆ ಇನ್ನು ಕೇರಳದಲ್ಲಿ ಇತ್ತೀಚೆಗಷ್ಟೇನು ರಿಸಲ್ಟ್ ಬಂತಲ್ವಾ, ಅದರಲ್ಲಿ ಕೇವಲ 3 ಸೀಟ್ಗಳನ್ನು ಮಾತ್ರ BJP ಗೆದ್ದಿದೆ. ಇನ್ನು ತಮಿಳುನಾಡಿನಲ್ಲಂತೂ ಯಾವುದೇ ಹೆಸರೇ ಇಲ್ಲ. ಆಮೇಲೆ ಈ ಕಡೆ ಆಂಧ್ರದಲ್ಲೂ ಕೂಡ ಅಷ್ಟೊಂದು ರಾಷ್ಟ್ರೀಯ ಪಕ್ಷಗಳಿಗೆ ಬೆಲೆ ಇಲ್ಲ. ಇಷ್ಟಾಗಿಯೂ ಕೂಡ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಏನಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಸಿನಿಮಾ ರಂಗದ ತಾರೆಯರಿಗೆ ಹೆಚ್ಚಿನ ಒಲವನ್ನ ಅಲ್ಲಿಯ ಜನತೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನ ನೋಡ್ತಾ ಹೋದ್ರೆ ಅಲ್ಲಿ ಜಯಲಲಿತಾ ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, ಇವರ ಆದಿಯಾಗಿ ಇತ್ತೀಚೆಗೆ ವಿನ್ ಆದಂತಹ ಏನು TVK ಪಕ್ಷದ ದಳಪತಿ ವಿಜಯ್ ಇದ್ದಾರೆ, ಇವರೆಲ್ಲರೂ ಕೂಡ ಚಿತ್ರರಂಗದಿಂದನೇ ಬಂದವರು. ಚಿತ್ರರಂಗದಿಂದಲೇ ಅಲ್ಲಿ ಜನಪ್ರಿಯರಾಗಿ ಜೊತೆಗೆ ರಾಜಕೀಯಕ್ಕೆ ಬಂದು ಕೇವಲ MLA MP ಆದವರಲ್ಲ, ಅವರು ಮುಖ್ಯಮಂತ್ರಿಯ ಹುದ್ದೆಗೂ ಕೂಡ ಏರಿದ್ದಾರೆ. ಇನ್ನು ಇತ್ತ ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಪವನ್ ಕಲ್ಯಾಣ್ ಕೂಡ ತಮ್ಮದೇ ಆದಂತಹ ಆಲೋಚನೆಗಳು, ವಿಭಿನ್ನವಾದಂತಹ ಯೋಚನೆಗಳ ಮೂಲಕ ಜನರ ಮನಸ್ಸನ್ನ ಗೆದ್ದು ಅವರು ಕೂಡ ಏನಂತ ಹೇಳಿದ್ರೆ ಇವತ್ತು ಉಪಮುಖ್ಯಮಂತ್ರಿ DCM ಹುದ್ದೆಯನ್ನ ಅವರು ಅಲ್ಲಿ ಅಲಂಕರಿಸಿದ್ದಾರೆ. ಇಲ್ಲಿ ನೋಡ್ತಾ ಹೋದ್ರೆ ನಾವು ದಳಪತಿ ವಿಜಯ್ ಅವರಿಗೆ ಈಗ 51 ವರ್ಷ, ಪವನ್ ಕಲ್ಯಾಣ್ಗೆ 54 ವರ್ಷ, ಇವರಿಬ್ಬರಿಗಿಂತ ಹೆಚ್ಚಿನ ವಯಸ್ಸಿನಲ್ಲಿ 57 ವರ್ಷ ಅಂದ್ರೆ ಉಪೇಂದ್ರ ಅವರು ಮಾತಾಡ್ತಾರೆ ಬಹಳಷ್ಟು. ನಾವು ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ರಾಜ್ಯವನ್ನ ಬದಲಾಯಿಸಬೇಕು, ಯುವಕರ ಹೀಗಾಗಬೇಕು, ಅಷ್ಟು ಅಭಿವೃದ್ಧಿ ಆಗಬೇಕು ಅಂತೇಳಿ ಏನೇನೋ ಐಡಿಯಾಲಜಿಗಳನ್ನ ಇಟ್ಕೊಂಡು ಬರೀ ಮಾತನಾಡೋದೇ ಆಗಿದೆ. ಗೆಲ್ಲೋದು ಯಾವಾಗ ಅಂತ ಹೇಳಿ ಗೊತ್ತಾಗ್ತಲ್ಲ. ಈ ವಿಚಾರ ಯಾಕೆ ಬಂತು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಯಾವಾಗ TVK ಪಕ್ಷವನ್ನ ಗೆಲ್ಲಿಸಿಕೊಂಡು ಬರ್ತಿ 100ಕ್ಕೂ ಅಧಿಕ ಸ್ಥಾನಗಳನ್ನ ದಳಪತಿ ವಿಜಯ್ ಗೆದ್ರು, ಆಗ ನಮ್ಮ ರಾಜ್ಯದಲ್ಲಿ ಈ ಒಂದು ಪ್ರಜಾಕೀಯದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಉಪೇಂದ್ರ ಅವರೇ ಎಲ್ಲಿದ್ದೀರಿ ನೋಡ್ರಿ, ಇತ್ತೀಚೆಗೆ ಬಂದಂತಹ ಪವನ್ ಕಲ್ಯಾಣ್ ಮತ್ತು ವಿಜಯ್ ಅವರು ಮುಖ್ಯಮಂತ್ರಿಗಳಾದ್ರು, ಉಪಮುಖ್ಯಮಂತ್ರಿಗಳಾದ್ರು ಅಂತ ಹೇಳಿ ವಿಚಾರನ ಮಾಡ್ತಾ ಇದ್ರೆ. ಯಾಕಂತ ಹೇಳಿದ್ರೆ TVK ಪಕ್ಷ ಸ್ಟಾರ್ಟ್ ಮಾಡಿದ್ದು 2024ರಲ್ಲಿ 2024ರಲ್ಲಿ ಸ್ಟಾರ್ಟ್ ಮಾಡಿದ್ರು. 2026ರ ಹೊತ್ತಿಗೆ ಮುಖ್ಯಮಂತ್ರಿಯ ಹುದ್ದೆಗೆ ಏರುವಂತಹ ಸನಿಹಕ್ಕೆ ಇನ್ನೇನು ಸನಿಹ ಇದ್ದಾರೆ ಅವರಿವರ ಜೊತೆಗೆ ಮಾಡಿಕೊಂಡು. ತಮಿಳುನಾಡಿನಲ್ಲೇ ಜನತೆ ಸಾಕಾಗಿದ್ರು. AIADMK ಆಗಿರ್ಬೋದು, DMK ಆಗಿರ್ಬೋದು, ಇವೆರಡೇ ಪಕ್ಷಗಳು ಅಲ್ಲಿ ಒಂದರ ಮೇಲೆ ಆದಂತೆ ಒಂದರ ನಂತರ ಹೀಗೆ 60 ವರ್ಷಗಳಿಂದ ಸುಮಾರು 6 ದಶಕಗಳಿಂದ ಅವರೇ ರಾಜಕೀಯವನ್ನು ಮಾಡ್ತಾ ಬಂದಿದ್ರು. ಇದರಿಂದ ಜನತೆ ಬೇಸತ್ತಿದ್ರು. ಯಾಕೆಂದ್ರೆ ಜನರಿಗೆ ಬೇರೆ ಆಯ್ಕೆಗಳಿರಲಿಲ್ಲ. ಆಯ್ಕೆಯಾಗಿ ದಳಪತಿ ವಿಜಯ್ ಅಲ್ಲಿ ಬಂದ್ರು, ಇವತ್ತು ಅವರು ವಿನ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಚೇಂಜ್ ಆಗುತ್ತಾ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿ ಜನತೆ ಆಗಿರ್ಬೋದು, ಯುವ ಜನತೆ ಆಗಿರ್ಬೋದು ಆಲೋಚನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷಗಳೇ ನಮ್ಮ ಕರ್ನಾಟಕದಲ್ಲಿ ಮೊದಲಿನಿಂದ ಕೂಡ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ನೆಲೆಗಟ್ಟಿನಲ್ಲಿ ಬೇರೆ ಯಾವ್ದಾದ್ರು ಪಕ್ಷ ಬರುತ್ತಾ ನೋಡ್ಬೇಕು. ಜನತಾದಳದ ಬಿಡಿ, ಜಾತ್ಯತೀತ JDS ಜನತಾದಳ ಮೊದಲು ಬಂತು, ಅವರು ಕೂಡ ಮುಖ್ಯಮಂತ್ರಿ ಆದ್ರು, ಆಮೇಲೆ ಪ್ರಧಾನಮಂತ್ರಿ ಆದ್ರು, ಏನೇನೋ ಆಯ್ತು. ಇದೀಗ ಒಂದು ಹೊಸ ಹುರುಪು ಬೇಕು, ಹೊಸ ಪಕ್ಷ ಬೇಕು ಅಂತ ಹೇಳಿ ಒಂದಿಷ್ಟು ಯುವಕರು ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಉಪೇಂದ್ರ ಅವರು ಕೂಡ ಮುಂದೆ CM ಆಗಬಹುದಾ, ಯಾವಾಗ ಗೆಲ್ತಾರೆ ಅನ್ನುವ ಆಲೋಚನೆಗಳು ಜನರ ಮನಸ್ಸಿನಲ್ಲಿ ಇದ್ದೇ ಇದೆ. ನೀವು ಕೂಡ ಕಮೆಂಟ್ ಮಾಡಿ, ಹೇಗೆ ತಮಿಳುನಾಡಲ್ಲಿ ಆಂಧ್ರದಲ್ಲಿ ಹೀರೋಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಉಪೇಂದ್ರನಂತವರು ಗೆದ್ದು CM ಆಗಬೇಕಾ? ನೀವು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ TV. ಇದು ಸಾಮಾಜಿಕ ಚಿಲುಮೆ.